ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ನಾವು ಹೇಳ್ತೀವಿ ಒಂದು 23ರಿಂದ 32 ವಯಸ್ಸಿನಲ್ಲಿ ಪ್ರಯತ್ನ ಪಟ್ಟರೆ ಗರ್ಭಧರಿಸೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ದೇಹದ ತೂಕ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಇವಾಗ ಡಯಟ್ ಅಂತ ಹೇಳ್ತೀವಿ, ಎಕ್ಸಸೈಸ್ ಅಂತ ಹೇಳ್ತೀವಿ, ಯೋಗ ಅಂತ ಹೇಳ್ತೀವಿ, ಜಿಮ್ಗೆ ಹೋಗಿನೂ ಖಂಡಿತ ಅವ್ರದ್ದೊಂದು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಇದರಿಂದ ಋತುಮಾನ ಸರಿಯಾಗಿ ಬರುತ್ತೆ, ಋತುಚಕ್ರದಲ್ಲಿರೋ ತೊಂದರೆಗಳು ಕಡಿಮೆ ಆಗುತ್ತೆ, ಅಂಡಾಣುಗಳ ಬಿಡುಗಡೆ ಇಂಪ್ರೂವ್ ಆಗುತ್ತೆ, ಗರ್ಭಧರಿಸುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಗಂಡಸರಲ್ಲಿ ಒಂದು 45 ವರ್ಷ ಆದಮೇಲೆ ವೀರ್ಯಾಣುಗಳ ತೊಂದರೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಅದಕ್ಕಿಂತ ಮುಂಚಿತವಾಗಿ ಪ್ರಯತ್ನ ಮಾಡೋದು ಉತ್ತಮ. ಗಂಡಸರಲ್ಲಿನೂ ಇವಾಗ ಅವ್ರಿಗೆ ಒಂದು ಸಿಗರೇಟ್ ಸೇದೋ ಅಭ್ಯಾಸ ಅಂತ ಇರಲಿ ಅಥವಾ ಮದ್ಯಪಾನದ ಅಭ್ಯಾಸ ಅಂತ ಇರಲಿ, ನಾವಿದು ಸಾಕಷ್ಟು ಹೆಂಗಸರಲ್ಲೂ ಗಂಡಸರಲ್ಲೂ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದನ್ನು ಕಡಿಮೆ ಮಾಡ್ಕೊಳ್ಳೋದು, ರಿಕ್ರಿಯೇಷನಲ್ ಡ್ರಗ್ಸ್ ಅಂತ ಹೇಳ್ತೀವಿ, ಅದನ್ನು ಸೇವಿಸದೇ ಇರೋದು, ಸಮಯಕ್ಕೆ ಸರಿಯಾಗಿ ಮಲ್ಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ಎದ್ದೇಳೋದು, ಜೊತೆಗೆ ಸ್ವಲ್ಪ ಮಟ್ಟಿಗೆ ವ್ಯಾಯಾಮ ಮಾಡೋದು, ಇದೆಲ್ಲದರಿಂದ ಅವ್ರದ್ದೊಂದು ಗರ್ಭಧಾರಣೆಯಲ್ಲಿ ಆಗೋ ಸಮಸ್ಯೆಗಳನ್ನ ಸಾಕಷ್ಟು ಮಟ್ಟಿಗೆ ನಾವು ತಡೆಯೇ ಇಡ್ಬೋದು.